ಅಬ್ಬಬ್ಬಬ್ಬಾ ಇದೆ ನೋಡಿ, ಯಮಹದವರು ಹೊಸದಾಗಿ ಲಾಂಚ್ ಮಾಡಿರುವಂತ EC06 ಅನ್ನೋ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ 1,85,000 ಆಗುತ್ತೆ ಬೆಂಗಳೂರಲ್ಲಿ ಆನ್ ರೋಡ್. ಇಲ್ಲಿ ಮತ್ತೆ ಇಲ್ಲಿ ಲೈಟ್ ನ ಕೊಟ್ಟಿದ್ದಾರೆ, ಡಬಲ್ ಸ್ಲಾಟ್ ಈ ತರ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಅಂಡ್ 14 ಇಂಚ್ ವೀಲ್ C8 ಟೈರ್ ನ ಯೂಸ್ ಮಾಡಿದ್ದಾರೆ. ಟ್ಯೂಬ್ಲೆಸ್ ಟೈರ್, ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ಈ ತರ ಕಲರ್ಡ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮಗೆ ಗಾಡಿಲಿ ಯಾವ ರೈಡಿಂಗ್ ಮಾಡಿದೆ, ಮತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ, ಮತ್ತೆ ಡೇ ಟು ಟೈಮ್, ಮತ್ತೆ ಗಾಡಿ ಎಷ್ಟು ಚಾರ್ಜ್ ಇದೆ, ಮತ್ತೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ. ಇವಾಗ ಎಕೋ ಮಾಡಲ್ 71% ಚಾರ್ಜ್ ಇದೆ, 72 ಕಿಲೋಮೀಟರ್ ಹೋಗುತ್ತೆ. ನಮಗೆ ಫಿಸಿಕಲ್ ಕೀ ಸಿಗ್ತಾ ಇದೆ, ಚಾರ್ಜರ್ ಸಿಗುತ್ತೆ. ಇದನ್ನ ಓಪನ್ ಮಾಡೋಕೆ ಸಪರೇಟ್ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಅಂಡ್ ಸೀಟ್ಗೆ ಅಂತ ಕೂಡ ಬಟನ್ ಕೊಟ್ಟಿದ್ದಾರೆ. ಜಸ್ಟ್ ಹಿಂಗ್ ಪ್ರೆಸ್ ಮಾಡೋದು ಸಾಕು, ಸೀಟ್ ಹಿಂಗ್ ಓಪನ್ ಆಗುತ್ತೆ. ಇಷ್ಟು ಸ್ಪೇಸ್ ಇದೆ. ಇನ್ನೊಂದು ಅಬ್ಸರ್ವ್ ಮಾಡಿ, ಈ ಗಾಡಿಲಿ R ಅಂತ ಸಿಂಬಲ್ ಇದೆ. ಈ ಗಾಡಿಲಿರುವಂತ ಮೋಟ್ರು, ಬ್ಯಾಟ್ರಿ ಎಲ್ಲ ಆಲ್ಮೋಸ್ಟ್ ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ ಏನಿದೆ ಅದನ್ನೇ ಯೂಸ್ ಮಾಡಿರೋದು. ಯಾಕೆ ಅಂದ್ರೆ ಯಮಹದವರು ರಿವರ್ ಇಂಡಿ ಜೊತೆ ಟೈ ಅಪ್ ಆಗಿದ್ದಾರೆ. ಟೆಕ್ನಿಕಲಿ ಮಾತಾಡೋದ್ರೆ ಈ ಗಾಡಿಲಿ 4 ಕಿಲೋವಾಟ್ ಅವರ್ ಕೆಪಾಸಿಟಿ ಇರುವಂತ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಅಂಡ್ ಒಂದ್ಸಲ ಚಾರ್ಜ್ ಮಾಡಿದ್ರೆ 169 ಕಿಲೋಮೀಟರ್ ಹೋಗುತ್ತೆ ಅಂತ IDC ರೇಂಜ್ ಹೇಳಿದ್ದಾರೆ. ಬಟ್ ನಾವು 130ರಿಂದ 150 ಹೋಗ್ಬೋದು. ಅಂಡ್ ಸ್ಪೀಡ್ ಬಂದು 79 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಮೋಟರ್ದು ಪೀಕ್ ಪವರ್ ಬಂದು 6.7 ಕಿಲೋವ್ಯಾಟ್, ಜೊತೆಗೆ ಟಾರ್ಕ್ ಬಂದು 26 Nm ಟಾರ್ಕ್ ಇದೆ. ಸ್ವಲ್ಪ ಬೇಜಾರು ಏನ್ ಗೊತ್ತಾ, ಈ ಗಾಡಿನ ಫುಲ್ ಚಾರ್ಜ್ ಮಾಡಕ್ಕೆ 8 ಅವರ್ ಟೈಮ್ ತಗೊಳ್ತಾ, ಅದು 0 to 80% ಚಾರ್ಜ್ ಆಗಕ್ಕೆ. ಇನ್ನು ಕಲರ್ಸ್ ಆಪ್ಷನ್ ಅಂತ ಬಂದ್ರೆ ನಮ್ಗೆ ಸಿಗೋದೆ ಒಂದೇ ಒಂದು ಕಲರ್. ಇದೇನ್ ನೋಡ್ತಾ ಇದ್ರೆ ವೈಟ್ ಕಲರ್, ಅದೊಂದೇ. ಸೊ ಹೇಗಿದೆ ಗಾಡಿ ಕಮೆಂಟ್ ಮಾಡಿ.